ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂತ ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ಒಂದು ವಿಚಾರನೆ ಇಷ್ಟೆಲ್ಲ ನೋಡ್ರಿ, ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದು ಆಯ್ತು, ಇವ್ರನ್ನ ಕೊಲೆಗಡಕ ಅಂತ ಹೇಳಿದ್ದು ಆಯ್ತು, ಅವರು ಮತ್ತೊಂದು ಪದವನ್ನ ಪ್ರಯೋಗ ಮಾಡಿದ್ದು ಆಯ್ತು. ನೀವು ಅದನ್ನ ಯಾವುದನ್ನು ಖಂಡಿಸ್ತಾ ಇಲ್ಲ. ಮಾಧ್ಯಮದ ಸ್ನೇಹಿತರುಗಳು, ನೀವು ಚರ್ಚೆ ಮಾಡ್ತಾ ಇರೋದು ಸಿ.ಟಿ. ರವಿ ಅರೆಸ್ಟ್ ಮಾಡಿದ್ದನ್ನ. ಸರ್, ಅರೆಸ್ಟ್ ಒಂದಲ್ಲ, ಅವ್ರನ್ನ ಅದಾದ್ಮೇಲೆ ತಿರುಗಾಡಿಸಿದ್ರು, ನನ್ನ ಎನ್ಕೌಂಟರ್ ಮಾಡುವಂತ ಆಪ್ಷನ್ ಇತ್ತು ಅಂತ ಅವ್ರು ಆರೋಪ ಮಾಡ್ತಾರೆ ಸರ್. ಈಗ ಅಯ್ಯೋ, ಸಿ.ಟಿ. ರವಿ ಏನ್ ಬೇಕಾದ್ರೂ ಆರೋಪ ಮಾಡ್ತಾರ್ರಿ. ಸಿ.ಟಿ. ರವಿ ಆರೋಪ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸಿ.ಟಿ. ರವಿ ಆರೋಪ ಮಾಡೋದ್ರಲ್ಲಿ, ಸಿ.ಟಿ. ರವಿ ಮಾತನ್ನ ತಿರ್ಸೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅದರಲ್ಲೇನಿದೆ? ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರೇನಾದ್ರು ಜಾಸ್ತಿ ಮಾತಾಡಿದ್ರೆ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕೋ ಮಾತನಾಡ್ತೀನಿ. ಗೌರವಯುತವಾಗಿ ಆದಂತ ತಪ್ಪಿಗೆ ಈ ರಾಜ್ಯದ ಮಹಿಳೆಯರನ್ನ ಕ್ಷಮೆ ಕೇಳ್ತಕ್ಕಂಥದ್ದು ಒಳಿತು ಅಂತಕ್ಕಂಥದ್ದು ನನ್ನ ಭಾವನೆ. ಅವ್ರ ಮನೆಯಲ್ಲೂ ಕೂಡ ಮಹಿಳೆಯರಿದ್ದಾರೆ, ಅವ್ರ ಕುಟುಂಬದಲ್ಲೂ ಕೂಡ ತಾಯಿ ಜನ್ಮ ಕೊಟ್ರೇನೆ ಇವರೆಲ್ಲ ಆಚೆ ಬರಕ್ ಸಾಧ್ಯ. ತಾಯಿ ಜನ್ಮ ಕೊಡ್ಲಿಲ್ಲ ಅಂತ ಅಂದ್ರೆ ಇವ್ರು ಯಾರು ಆಚೆ ಬರಕ್ ಸಾಧ್ಯ ಇಲ್ಲ. ಅಥವಾ ಬೇರೆ ಏನಾದ್ರು ಹೊಸ ಐಡಿಯಾನ ಇವರು ಕಳೆದ 10 ವರ್ಷದಿಂದ ಹುಡುಕಿದಾರೋ ಏನೋ ನನಗೆ ಗೊತ್ತಿಲ್ಲ. ಹುಡುಕಿರ್ಬೇಕು ಅಂತ ಕಾಣಿಸ್ತದೆ. ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡಿದ್ದೆ. ನೀವೇನು ಮಾಡ್ಕೊಳ್ಳಿ, ಏನ್ ಸ್ಟೇಟ್ಮೆಂಟ್ ಬಂದಿತ್ತು ಅಂತ. ಸೆಕ್ಯೂರಿಟಿ ಕೊಡಕ್ ಆಗೋದಲ್ಲ ರೀ. ನಾನ್ ಕೇಳ್ತಾ ಇರೋದು ಸ್ಟೇಟ್ಮೆಂಟು. ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟಿದ್ನಲ್ಲ, ಏನು ಯಾರು ಅಭಿಮನ್ಯು ಹುಟ್ಟಿದ್ನಲ್ಲ, ಅಭಿಮನ್ಯು ಅಲ್ಲ, ಇವನು ಹುಟ್ಟಿದ್ ಯಾವ್ದ್ರಿ? ಕರ್ಣ ಹುಟ್ಟಿದ ರೀತಿನಲ್ಲಿ ಜನ್ಮ ತಾಳಿರ್ಬೋದಾ? ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹೇಳಿದಾರಲ್ಲ ನಮ್ಮ ನಾಯಕರು, ಹೇಳಿಲ್ವಾ? ಮರ್ತೋಗಿದ್ದೀರಾ? ಯಾರು ಹೇಳಿದ್ದಾರೆ? ಮಾಧ್ಯಮ ಸ್ನೇಹಿತರು. ಪ್ರಧಾನಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ. ಏನಂತ? ನಾನು ಆ ದೈವ ಸಂಭೂತ ಹಂಗೆ ಬಂದಿರೋದು, ಹುಟ್ಟಿರೋದು ಅಂತ. ಹಂಗೇನಾದ್ರೂ ಇವ್ರು ಹುಟ್ಟಿದಾರೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಬಿಜೆಪಿ ವಂಶಸ್ಥರಲ್ವಾ? ನನಗನ್ನಿಸ್ತದೆ ಬಿಜೆಪಿನಲ್ಲಿ ಲಂಗು ಲಗಾಮ್ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳು ಪದೇ ಪದೇ, ಈ ರೀತಿಯಾದಂಥ ನಡವಳಿಕೆಗಳು ಪದೇ ಪದೇ ಬರ್ತದೆ. ಒಂದ್ ಕಡೆಯಿಂದ ತಗೊಳ್ಳಿ, ಯಾರ್ಯಾರ ಹಿಸ್ಟ್ರಿ ಇದೆಯಲ್ಲ, ನೀವು ಲೆಕ್ಕನೇ ಹಾಕೋದಿಲ್ಲ, ಬೇರೆವೆಲ್ಲ ಸ್ಟೋರಿ ಮಾಡ್ತೀರಾ. ಒಳ್ಳೆ ಸ್ಟೋರಿ ಇದೆ, ಮಾಡ್ರಿ ಸ್ಟೋರಿ ಲೈನು. ಹೇಳಿ ಯಾರ್ಯಾರಿದ್ದಾರೆ ಅಂತ. ನಾನು ಹೆಂಗೆ ಹೇಳಿ? ನೀವು ಹೇಳಿ. ನೀವು ನನ್ನೆಲ್ಲ ಪ್ರಶ್ನೆ ಕೇಳ್ತೀರಾ, ಅದು ಗೊತ್ತಿರಲ್ವಾ ನಿಮಗೆ? ಹೇಳಿ ಯಾರ್ಯಾರಿದ್ದಾರೆ ಅಂತ. ಸ್ಟೋರಿ ಲೈನ್ಗೆ ಕ್ರಿಯೇಟ್ ಮಾಡಿ. ಇರೋ ಸ್ಟೋರಿನ ಕ್ರಿಯೇಟ್ ಮಾಡಬೇಡಿ. ಇರೋ ಸ್ಟೋರಿನ ಹೇಳಿ. ಇಂತಿಂತವರು ಹೆಣ್ಣುಮಕ್ಳ ಬಗ್ಗೆ ಕಾಂಗ್ರೆಸ್ ಅವ್ರು ಇಂತಿಂತವ್ರ ಮೇಲೆ ಹಿಂಗೆ ಆರೋಪ ಮಾಡಿದ್ದಾರೆ, JDS ಅವ್ರು ಇಂತಿಂತವ್ರನ್ನ ಹಿಂಗೆ ಮಾಡಿದ್ದಾರೆ, ಬಿಜೆಪಿ ಅವರು ಇಂತಿಂತದ್ ಮಾಡಿದ್ದಾರೆ, ಇಂತಿಂತ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಇಂತಿಂತವ್ರ ಮೇಲೆ ಹಿಂಗೆ ನಡೆದಿದೆ ಅಂತ ತೋರಿಸಿ, ಅದನ್ನ ಪಟ್ಟಿ ಮಾಡಿ ರಾಜ್ಯ ಜನಕ್ಕೆ ತೋರಿಸಿ, ಬಿತ್ತರಿಸಿ. ಅದಾಗಲ್ಲ ನಿಮ್ಮ ಕೈಯಲ್ಲಿ. ಕಾಲ್ ಮಾಡಿ ಪಾಪ ದೇವೇಗೌಡರು ತುಂಬಾ ನೊಂದ್ಕೊಂಡ್ರು ಅಂತ ಹೇಳಿರಂತೆ. ಸಿ.ಟಿ. ರವಿ ಹೇಳಿದ್ರೆ ರವಿ ಹಿಂಗ ಆಗೋಯ್ತಲ್ಲ ಅಂತ ನೊಂದ್ಕೊಂಡ್ರಂತೆ. ಏನ್ ಹೇಳ್ಬೇಕೀಗ ನಾನು? ಹಾಸನ ಜನಕ್ಕೆ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೂ ಸಿ.ಟಿ. ರವಿಗಾರ ಪಾಪ ನೊಂದ್ಕೊಂಡಿದ್ದಾರಲ್ಲ, ಬಹಳ ಸಂತೋಷದ ವಿಚಾರ.